ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಎನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆಲಪ್ಪಣ್ಣನವರೇ, ಹಾಗೆ ಜಿಲ್ಲಾ ಅಧ್ಯಕ್ಷರಾದಂತಹ ತೀರ್ಥಕುಮಾರಿ ಮೇಡಮ್ರವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಪುಟಾಣಿ ಮಕ್ಕಳೇ, ತಮಗೆಲ್ಲರಿಗೂ ಸಹ ಮಧ್ಯಾಹ್ನದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಎಲ್ಲ ಶರಣರು ಸಹ ಹೇಳಿದರೆ ನಮ್ಮ ಶರಣ ಸಾಹಿತ್ಯ ಅಂದರೆ ಏನು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ. ಇದ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡಿಲ್ಲ. ಈಗ ನನಗೆ ನಿಜವಾಗ್ಲೂ ಅನ್ನಿಸ್ತು, ಇದು ನನಗೆ 5 ವರ್ಷದ ಹಿಂದೆ ತೀರ್ಥಕುಮಾರಿ ಮೇಡಮ್ ಕರೆದಿದ್ರು. 1 ಅಥವಾ 2 ಮೀಟಿಂಗ್ ಬಂದ್ಬಿಟ್ಟು ನಾನು ಇದಕ್ಕೆ ಆಗಮಿಸಿರ್ಲಿಲ್ಲ. ಈಗ ಅನ್ನಿಸ್ತಿದೆ, ಅಂದರೆ ಈಗ ಏಜ್ ಆಗ್ತಾ ಬಂತು ಅನಿಸುತ್ತೆ, ಅದಕ್ಕೆ ನನಗೆ ಈ ಥರ ತಿಳ್ಕೋಬೇಕು ಅಂತ ಅನಿಸುತ್ತೆ ಅಂತ ನನಗೆ ಅನ್ನಿಸ್ತಿರೋದು. ಆದರೆ ಅದು ಸತ್ಯನೂ ಅನಿಸುತ್ತೆ. ಈಗ ಉಪನ್ಯಾಸ ನೀಡಿದಂತಹ ಜಯಂತ್ ಸರ್ ಅವರು ಹೇಳಿದ್ರು, ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರು. ಇದನ್ನೆಲ್ಲ ನಾವು ಸಹ ಇಲ್ಲಿ ಕೇಳ್ಕೊಂಡು ಇಲ್ಲಿ ಹೋದ್ರೆ ಸಾಕು, ನಾವು ಇದನ್ನೆಲ್ಲ ನಮ್ಮ ಅಂತರಾತ್ಮದಲ್ಲಿ ಮನನ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ, ನಾವು ಮುಂದೆ ಬರುವಂತಹ ಮಕ್ಕಳಿಗೆ ಇದನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಆ ಕೆಲಸನ ಈ ಪುಟಾಣಿಗಳಾದಂಥ ನೀವುಗಳೆಲ್ಲರೂ ಈಗಿಂದನೇ ತಿಳ್ಕೊಳ್ಳಿ. ನಾವು ಈಗ ತಿಳ್ಕೊಳಕ್ಕೆ ಬಂದಿದ್ದೀವಿ, ನೀವು ಇವಾಗಿಂದನೇ ತಿಳ್ಕೊಂಡು ಮುಂದಿನ ಪೀಳಿಗೆಗೆ ಮುಂದೆ ಇದನ್ನ ಉಳಿಸಿ ಬೆಳೆಸುವಂತಹ ಕಾರ್ಯವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.